ಸ್ನೇಹಿತರೆ, ಇವತ್ತು ವಾರ್ಡ್ ನಂಬರ್ 15 ಅಲ್ವಾ ಇದು? ವಾರ್ಡ್ ನಂಬರ್ 15ರಲ್ಲಿ ನಮ್ಮ ರಸೂಲ್ ಅವರು ಅವರ ಟೀಮ್ ಸೋಯಲ್ ಆದಿವಾಸಿಯರಿಗೆ ಕರ್ಕಾಜಿ ಅವರು ಇದ್ದಾರೆ. ಇಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವ ಸಮುದಾಯದವರಾದರೂ ಪರವಾಗಿಲ್ಲ, ಸುಮಾರು ಒಂದು 2,500-3,000 ಅಷ್ಟು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಹಬ್ಬದ ಪ್ರಯುಕ್ತ, ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನನಗೆ ಭಾಳ ಖುಷಿಯಾಗುವಂಥ ಒಂದು ವ್ಯವಸ್ಥೆ ಇದೆ. ಅಷ್ಟೊಂದು ಈಸಿಯಾಗಿ ಎಲ್ರಿಗೂ ಇದು ಬರಲ್ಲ, ಮನಸ್ಸು ಬರಲ್ಲ. ಎಷ್ಟು ಖರ್ಚಾಗಿದೆ ಏನು ಅನ್ನುವಂಥದ್ದು ಅದು ಆಮೇಲೆ ಯೋಚನೆ ಮಾಡೋಣ. ಪಾಪ ನಿಜವಾಗಲೂ ಹಸಿವಿನಲ್ಲಿರುವಂಥವ್ರಿಗೆ ಒಂದೊತ್ತು ಊಟ ಕೊಡುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಕೈಯಿಂದ ಕಾಸು ಖರ್ಚು ಮಾಡ್ಕೊಂಡು ಸರ್ಕಾರದಿಂದ ಕೊಡುವಂಥದ್ದು ಅದು ಬೇರೆ. ಅದು ದೊಡ್ಡ ಗುಣ, ಅದು ರಸೂಲ್ ಅವರ ದೊಡ್ಡ ಗುಣ. ಕಾಂಗ್ರೆಸ್ ಪಕ್ಷದಲ್ಲಿ ಏಕಾಏಕಿ ಅವ್ರನ್ನ ತೆಗೆದಾಕಿ ಅವ್ರ ಸ್ಥಾನದಲ್ಲಿ ಬೇರೆಯವ್ರನ್ನ ಕೂರಿಸಿದ್ದಾರೆ ಸರ್. ಈಗ ಅದು ಸಮಾಜ ಸೇವೆ ಮಾಡ್ತಿದ್ದಾರೆ, ಅವರು ಪಕ್ಷನ ಕಟ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಇರ್ಲಿ ಅವರ ಒಂದು ಕೆಲವು ವಿಚಾರಗಳಿಗೆ ಅವ್ರಿಗೊಂದಷ್ಟು ಸಮಸ್ಯೆ ಆಗಿತ್ತು. ಪಾಪ ಜೈಲಿಗೂ ಹೋಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ನಿಷ್ಠಾವಂತ ಕಾರ್ಯಕರ್ತರನ್ನ ಬಿಡಲ್ಲ. ಇರಾನ್ ಬಗ್ಗೆ, ಇವತ್ತಿನ ದೇಶದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ರೆ ಅದಿರಲಿ ಒಂದು ಕಡೆ, ಇದನ್ನು ಮಾತಾಡಿ ಅಂತೀರಿ, ರೈಟ್? ಮಾಧ್ಯಮದವರು ಒಂದಷ್ಟು ಪ್ರೋಆಕ್ಟಿವ್ ಇರಲಿ, ಅದು ವರ್ತಿಸಿದೆ. ಕೆಲವು ಸಂದರ್ಭದಲ್ಲಿ, ಸಮಯದಲ್ಲಿ, ಈಗ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕಳಂಕ ತರುವಂಥ ಕೆಲಸವನ್ನು ಮಾಡಿರಲಿಲ್ವೇ? ಅದು ಫೈನಲ್ ಆಗಿ ಹೊರಗಡೆ ಅವರು ಕಳಂಕ ರಹಿತ ಮನುಷ್ಯ ಅಂತ ಹೊರಗಡೆ ಬರ್ಲಿಲ್ವೇ ಸೂಯಲ್ ಅವರೇ? ಅದರಿಂದ ಎಲ್ಲ ಅಕ್ಕಪಕ್ಕ ಸುತ್ತಮುತ್ತ ಇರುವಂತವರೆಲ್ಲ ಚೂರಿ ಹಿಡ್ಕೊಂಡು, ಚಾಕು ಹಿಡ್ಕೊಂಡು ಚುಚ್ಚಕ್ಕೋಸ್ಕರ ಕಾಯ್ತಿರ್ತಾರೆ. ಅದೇ ರೀತಿ ರಸೂಲ್ಗೆ ಅದು ಆಗಿದೆ. ಅದು ಅವರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಾಗದೇನೆ ಏನೋ ಒಂದಷ್ಟು ಸಮಸ್ಯೆಗಳು ಆಗೋಗಿದ್ದಾವೆ. ನನ್ನ ಗಮನಕ್ಕೆ ಅದು ಬಂದಿದ್ರೆ ಆಗುವಂಥದ್ದಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅದಾದ ಮೇಲೆ ನನಗೆ ಗೊತ್ತಾಯಿತು. ಬೀದಿ ಬದಿ ವ್ಯಾಪಾರಿಯ ಸಂಘದ ಆಗಿದ್ದಂಥದ್ದು KPCC ವತಿಯಿಂದ ಅಪಾಯಿಂಟ್ ಮಾಡಿದ್ವು ನಾವು. ಅವ್ರನ್ನ ಈಗ ತೆಗೆದುಹಾಕಿದ್ದಾರೆ. ಅವ್ರಿಗೆ ಪರ್ಯಾಯವಾಗಿ ಇಲ್ಲ ಅದೇ ಸ್ಥಾನವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ ಇದೆ. ಅದು ನನಗಾಗಲೇ ಅವರಿಗೆ ಅಶ್ಯೂರೆನ್ಸ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಕನ್ಸರ್ನ್ಡ್ ಅಧ್ಯಕ್ಷರಿಗೂ ಕೂಡ ನಾನು ಮಾತಾಡಿದ್ದೀನಿ, KPCC ಅಧ್ಯಕ್ಷರಿಗೂ ಕೂಡ ಮಾತಾಡಿದ್ದೀನಿ. ಅವ್ರನ್ನ 100ಕ್ಕೂ 100ರಷ್ಟು ನಮ್ಮ ಪಕ್ಷದ ಆಸ್ತಿಗಳು ಅವರೆಲ್ಲ. ರಸೂಲ್ ಇರ್ಬೋದು, ಸೂಯಲ್ ಇರ್ಬೋದು, ಅವರೆಲ್ಲರೂ ನಮಗೆ ಪಕ್ಷಕ್ಕೆ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥವ್ರು. ಅವರಿಗೆ ಸಮಸ್ಯೆ ಆಗಿದೆ, ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತಿನ ಒಂದು ಕಾರ್ಯಕ್ರಮ ಅದ್ಭುತವಾಗಿ ರಸೂಲ್ ಅವರು ಮತ್ತು ಅವ್ರ ಕಂಪನಿಯವರು ಮಾಡ್ತಾ ಇದ್ದಾರೆ. ಸುಮಾರು 2,500 ಜನಕ್ಕೆ ಅವರು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ, ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೇದಾಗಲಿ ಅವರಿಗೆ. ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ನೀವು ಇದ್ದೀರಿ. ಸೊ ನೀವು ಇರಬೇಕು ಮುಂದಿನ ದಿನಗಳಲ್ಲಿ. ಜನರ ಸೇವೆಯನ್ನು ಇದೇ ರೀತಿ ಮುಂದುವರಿಸಲಿ ಅಂತ ನಾನು ಅವರಿಗೆ ಆಶಿಸ್ತೀನಿ. ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಸೇರಿ, ರಂಜಾನ್ ಹಬ್ಬ ಬರೀ ಮುಸ್ಲಿಮ್ಗೆ ಸಂಬಂಧಪಟ್ಟಿರುವಂಥದ್ದು, ಯುಗಾದಿ ಬರೀ ಹಿಂದೂಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ. ಸೊ ವಿಶೇಷವಾಗಿ ಅವರಿಗೆ ನಾವು ಶುಭವನ್ನು ಕೋರುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ರಸೂಲ್ ಅವರ ಪರವಾಗಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ಸ್ ಎಲ್ರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಕೋರಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. الله تبارك وتعالى في شأن حبيبه الكريم إن الله وملائكته يصلون على النبي تسليما اللهم صل على سيدنا وشفيعنا
व मौलाना मोहम्मद वाला आलि हिफाजत फरमाए, नस्लों की हिफाजत फरमाए, इनकी जायदाद की हिफाजत फरमाए, इनके तिजारत में बढ़ चढ़ कर हिस्सा लेते रहने की तौफीक अता फरमाए। और इस किट की तकसीम को भी जो जरा इधर फिरो सर, सरखाई साहब जरा इधर दे। थैंक यू सर। जरा खड़ो साहेब्रे, ಸ್ವಲ್ಪ ಕ್ಲೋಸ್ ಆಗಿ। ध्यान देखो सुहेल भाई।